ಈ ಷಡ್ಯಂತರಿಗಳ ಷಡ್ಯಂತ್ರದ ಒಂದೊಂದು ಅಂಶಗಳು ಇದೀಗ ಬಹಿರಂಗವಾಗ್ತಾ ಇರೋದು. ಸುಜಾತಾ ಭಟ್ ಹೇಳಿದ್ದ ಅನನ್ಯ ಭಟ್ ಕತೆ, ಇನ್ನು ಚಿನ್ನಯ್ಯ ಹೊತ್ತು ತಂದಿದ್ದ ಬುರುಡೆ ಕತೆ, ಇದೆಲ್ಲದರ ಅಂಶಗಳನ್ನ ಕೂಡ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಕಾಡ್ನಿಂದ ಬುರುಡೆಯನ್ನ ತಂದು ಮಟನವರ್ ಅಪಾರ್ಟ್ಮೆಂಟ್ನಲ್ಲಿ ಅದನ್ನ ಇರಿಸಿ ನಂತರದಲ್ಲಿ ದೆಹಲಿವರೆಗೂ ಕೂಡ ಈ ಬುರುಡೆಯನ್ನ ತೆಗೆದುಕೊಂಡು ಹೋಗಿತ್ತು ಈ ಬುರುಡೆ ಗ್ಯಾಂಗ್. ದೆಹಲಿಯಿಂದ ಮತ್ತೆ ತಿಮ್ಮರೋಡಿ ಮನೆಗೆ ಬುರುಡೆಯನ್ನ ಶಿಫ್ಟ್ ಮಾಡಲಾಗಿದೆ. ಡೀಟೇಲ್ಸ್ ನನ್ನ ಕಲೀಗ್ ನಾಗೇಂದ್ರ ಬಾಬು ನೀಡ್ತಾ ಇದ್ರು. ನಾಗೇಂದ್ರ ಬಾಬು, ಈ ಬುರುಡೆಯ ಟ್ರಾವೆಲ್ ಹಿಸ್ಟ್ರಿ ಕೂಡ, ಅಂದ್ರೆ ಎಲ್ಲಿಂದ ತಂದ್ರು, ಎಲ್ಲಿಂದ ಎಲ್ಲಿಗೆ ಹೋಯ್ತು, ವಾಪಸ್ ಹೇಗ್ ಬಂತು, ಇದರ ಡೀಟೇಲ್ಸ್ ಕೂಡ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಸ್ಮಿತಾ ನೋಡಿ, ಇವತ್ತು ತನಿಖಾ ವರದಿಯನ್ನ ಎಸ್ಐಟಿ ಸಬ್ಮಿಟ್ ಮಾಡಿರಬಹುದು, ಆದ್ರೆ ರಿಪಬ್ಲಿಕ್ ಕನ್ನಡ ಒಂದಷ್ಟು ಅಂಶಗಳನ್ನ ಇಟ್ಟುಕೊಂಡು ಈ ಹಿಂದೆಯೇ ಈ ವಿಚಾರವಾಗಿ ಕೂಡ ಸುದ್ದಿಯನ್ನ ಮಾಡಿತ್ತು. ಈ ಬುರುಡೆಯನ್ನ ತಂದಿದ್ದು ಚಿನ್ನಯ್ಯ ಅಲ್ಲ, ಬುರುಡೆಯನ್ನ ತಂದ ನಂತರ ಅದು ಮಹಿಳೆದ್ದು ಅಂತ ಹೇಳಿದ್ದು ಸುಳ್ಳು ಅಂತೇಳಿ ಫಸ್ಟ್ ಬ್ರೇಕಿಂಗ್ ಅನ್ನ ಮಾಡಿದ್ದೆ, ಫಸ್ಟ್ ಸುದ್ದಿಯನ್ನ ಬಿತ್ತರಿಸಿದೆ ರಿಪಬ್ಲಿಕ್ ಕನ್ನಡ. ಯಾಕೆಂತಂದ್ರೆ ಚಿನ್ನಯ್ಯ ಹೇಳಿದ್ದು ಆ ಬುರುಡೆ ಒಬ್ಬ ಮಹಿಳೆಯದ್ದು, ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಅದನ್ನ ಹೂತಿಟ್ಟಿದ್ದು ನಾನೇ ಅಂತೇಳಿ ಆತ ಕೋರ್ಟ್ನ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದ. ಆದ್ರೆ ಅದರ ರಿಪೋರ್ಟ್ ಸಮೇತವಾಗಿ ರಿಪಬ್ಲಿಕ್ ಕನ್ನಡ ಒಂದು ಸುದ್ದಿಯನ್ನ ಮಾಡುತ್ತೆ. ಕರ್ನಾಟಕ ರಾಜ್ಯದಲ್ಲಿರುವಂತಹ 2 ಪ್ರತಿಷ್ಠಿತ ಆಸ್ಪತ್ರೆಗಳಿಂದ ಆ ಬುರುಡೆ ಪುರುಷನದ್ದು ಅನ್ನುವ ರಿಪೋರ್ಟ್ ಅನ್ನ ಕೊಟ್ಟಿದೆ ಅಂತೇಳಿ ಆ ಸುದ್ದಿನ ಫಸ್ಟ್ ಬ್ರೇಕ್ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಆದ್ರೆ ಅದಾದ ನಂತರ ಈ ತಲೆಬೋಡೆಯನ್ನ ತಂದಿದ್ದು ಚಿನ್ನಯ್ಯನೇ ಆಗಿದ್ರೆ ಚಿನ್ನಯ್ಯ ಯಾಕೆ ಆ ಸ್ಥಳವನ್ನ ತೋರಿಸ್ತಾ ಇಲ್ಲ ಅನ್ನುವ ಸುದ್ದಿಯನ್ನ ಕೂಡ ರಿಪಬ್ಲಿಕ್ ಕನ್ನಡ ಬಿತ್ತರಿಸಿತ್ತು. ಅದಾದ ನಂತರ ಬುರುಡೆ ತಂದು ಕೊಟ್ಟಿದ್ದು ಯಾರು ಅನ್ನುವ ಒಂದಷ್ಟು ಇನ್ವೆಸ್ಟಿಗೇಷನ್ ಅನ್ನ ಎಸ್ಐಟಿ ತನಿಖಾ ತಂಡ ಕೂಡ ಮಾಡೋದಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಖುದ್ದು ಆ ಬುರುಡೆಯನ್ನ ತಂದಿದ್ದು ಚಿನ್ನಯ್ಯ ಅಲ್ಲ, ಬದಲಾಗಿ ವಿಠಲ್ ಗೌಡ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿರುತ್ತೆ. ಹಾಗಾಗಿ ವಿಠಲ್ ಗೌಡನನ್ನ ವಿಚಾರಣೆ ಕರೀತಾರೆ. ವಿಚಾರಣೆ ಸಂದರ್ಭದಲ್ಲಿ ಕೂಡ ವಿಠಲ್ ಗೌಡ ತಾನು ತಂದಿದ್ದು ಒಪ್ಕೊಳ್ತಾನೆ. ಅದೇ ರೀತಿಯಾಗಿ ತನ್ನ ಜೊತೆಯಲ್ಲಿ ಪ್ರದೀಪ್ ಅನ್ನೋನು ಕೂಡ ಇದ್ದ ಅಂತೇಳಿ ವಿಠಲ್ ಗೌಡ ಮಾಹಿತಿಯನ್ನು ಕೊಡ್ತಾನೆ. ಯಾವಾಗ ವಿಚಾರಣೆ ಆಗುತ್ತೋ, ವಿಚಾರಣೆ ಆದ ನಂತರ ಖುದ್ದು ವಿಠಲ್ ಗೌಡ ಒಂದು ವಿಡಿಯೋವನ್ನ ಮಾಡಿ ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುವಂತ ಕೆಲಸವನ್ನ ಮಾಡ್ತಾನೆ. ಆ ಬುರುಡೆಯನ್ನ ತಂದಿದ್ದು ನಾನಂತ ಈ ಷಡ್ಯಂತರಿಗಳ ಷಡ್ಯಂತ್ರದ ಒಂದೊಂದು ಅಂಶಗಳು ಇದೀಗ ಬಹಿರಂಗವಾಗ್ತಾ ಇರೋದು. ಸುಜಾತಾ ಭಟ್ ಹೇಳಿದ್ದ ಅನನ್ಯ ಭಟ್ ಕತೆ, ಇನ್ನು ಚಿನ್ನಯ್ಯ ಹೊತ್ತು ತಂದಿದ್ದ ಬುರುಡೆ ಕತೆ, ಇದೆಲ್ಲದರ ಅಂಶಗಳನ್ನ ಕೂಡ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಕಾಡ್ನಿಂದ ಬುರುಡೆಯನ್ನ ತಂದು ಮಟನವರ್ ಅಪಾರ್ಟ್ಮೆಂಟ್ನಲ್ಲಿ ಅದನ್ನ ಇರಿಸಿ ನಂತರದಲ್ಲಿ ದೆಹಲಿವರೆಗೂ ಕೂಡ ಈ ಬುರುಡೆಯನ್ನ ತೆಗೆದುಕೊಂಡು ಹೋಗಿತ್ತು ಈ ಬುರುಡೆ ಗ್ಯಾಂಗ್. ದೆಹಲಿಯಿಂದ ಮತ್ತೆ ತಿಮ್ಮರೋಡಿ ಮನೆಗೆ ಬುರುಡೆಯನ್ನ ಶಿಫ್ಟ್ ಮಾಡಲಾಗಿದೆ. ಡೀಟೇಲ್ಸ್ ನನ್ನ ಕಲೀಗ್ ನಾಗೇಂದ್ರ ಬಾಬು ನೀಡ್ತಾ ಇದ್ರು. ನಾಗೇಂದ್ರ ಬಾಬು, ಈ ಬುರುಡೆಯ ಟ್ರಾವೆಲ್ ಹಿಸ್ಟ್ರಿ ಕೂಡ, ಅಂದ್ರೆ ಎಲ್ಲಿಂದ ತಂದ್ರು, ಎಲ್ಲಿಂದ ಎಲ್ಲಿಗೆ ಹೋಯ್ತು, ವಾಪಸ್ ಹೇಗ್ ಬಂತು, ಇದರ ಡೀಟೇಲ್ಸ್ ಕೂಡ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಸ್ಮಿತಾ ನೋಡಿ, ಇವತ್ತು ತನಿಖಾ ವರದಿಯನ್ನ ಎಸ್ಐಟಿ ಸಬ್ಮಿಟ್ ಮಾಡಿರಬಹುದು, ಆದ್ರೆ ರಿಪಬ್ಲಿಕ್ ಕನ್ನಡ ಒಂದಷ್ಟು ಅಂಶಗಳನ್ನ ಇಟ್ಟುಕೊಂಡು ಈ ಹಿಂದೆಯೇ ಈ ವಿಚಾರವಾಗಿ ಕೂಡ ಸುದ್ದಿಯನ್ನ ಮಾಡಿತ್ತು. ಈ ಬುರುಡೆಯನ್ನ ತಂದಿದ್ದು ಚಿನ್ನಯ್ಯ ಅಲ್ಲ, ಬುರುಡೆಯನ್ನ ತಂದ ನಂತರ ಅದು ಮಹಿಳೆದ್ದು ಅಂತ ಹೇಳಿದ್ದು ಸುಳ್ಳು ಅಂತೇಳಿ ಫಸ್ಟ್ ಬ್ರೇಕಿಂಗ್ ಅನ್ನ ಮಾಡಿದ್ದೆ, ಫಸ್ಟ್ ಸುದ್ದಿಯನ್ನ ಬಿತ್ತರಿಸಿದೆ ರಿಪಬ್ಲಿಕ್ ಕನ್ನಡ. ಯಾಕೆಂತಂದ್ರೆ ಚಿನ್ನಯ್ಯ ಹೇಳಿದ್ದು ಆ ಬುರುಡೆ ಒಬ್ಬ ಮಹಿಳೆಯದ್ದು, ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಅದನ್ನ ಹೂತಿಟ್ಟಿದ್ದು ನಾನೇ ಅಂತೇಳಿ ಆತ ಕೋರ್ಟ್ನ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದ. ಆದ್ರೆ ಅದರ ರಿಪೋರ್ಟ್ ಸಮೇತವಾಗಿ ರಿಪಬ್ಲಿಕ್ ಕನ್ನಡ ಒಂದು ಸುದ್ದಿಯನ್ನ ಮಾಡುತ್ತೆ. ಕರ್ನಾಟಕ ರಾಜ್ಯದಲ್ಲಿರುವಂತಹ 2 ಪ್ರತಿಷ್ಠಿತ ಆಸ್ಪತ್ರೆಗಳಿಂದ ಆ ಬುರುಡೆ ಪುರುಷನದ್ದು ಅನ್ನುವ ರಿಪೋರ್ಟ್ ಅನ್ನ ಕೊಟ್ಟಿದೆ ಅಂತೇಳಿ ಆ ಸುದ್ದಿನ ಫಸ್ಟ್ ಬ್ರೇಕ್ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಆದ್ರೆ ಅದಾದ ನಂತರ ಈ ತಲೆಬೋಡೆಯನ್ನ ತಂದಿದ್ದು ಚಿನ್ನಯ್ಯನೇ ಆಗಿದ್ರೆ ಚಿನ್ನಯ್ಯ ಯಾಕೆ ಆ ಸ್ಥಳವನ್ನ ತೋರಿಸ್ತಾ ಇಲ್ಲ ಅನ್ನುವ ಸುದ್ದಿಯನ್ನ ಕೂಡ ರಿಪಬ್ಲಿಕ್ ಕನ್ನಡ ಬಿತ್ತರಿಸಿತ್ತು. ಅದಾದ ನಂತರ ಬುರುಡೆ ತಂದು ಕೊಟ್ಟಿದ್ದು ಯಾರು ಅನ್ನುವ ಒಂದಷ್ಟು ಇನ್ವೆಸ್ಟಿಗೇಷನ್ ಅನ್ನ ಎಸ್ಐಟಿ ತನಿಖಾ ತಂಡ ಕೂಡ ಮಾಡೋದಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಖುದ್ದು ಆ ಬುರುಡೆಯನ್ನ ತಂದಿದ್ದು ಚಿನ್ನಯ್ಯ ಅಲ್ಲ, ಬದಲಾಗಿ ವಿಠಲ್ ಗೌಡ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿರುತ್ತೆ. ಹಾಗಾಗಿ ವಿಠಲ್ ಗೌಡನನ್ನ ವಿಚಾರಣೆ ಕರೀತಾರೆ. ವಿಚಾರಣೆ ಸಂದರ್ಭದಲ್ಲಿ ಕೂಡ ವಿಠಲ್ ಗೌಡ ತಾನು ತಂದಿದ್ದು ಒಪ್ಕೊಳ್ತಾನೆ. ಅದೇ ರೀತಿಯಾಗಿ ತನ್ನ ಜೊತೆಯಲ್ಲಿ ಪ್ರದೀಪ್ ಅನ್ನೋನು ಕೂಡ ಇದ್ದ ಅಂತೇಳಿ ವಿಠಲ್ ಗೌಡ ಮಾಹಿತಿಯನ್ನು ಕೊಡ್ತಾನೆ. ಯಾವಾಗ ವಿಚಾರಣೆ ಆಗುತ್ತೋ, ವಿಚಾರಣೆ ಆದ ನಂತರ ಖುದ್ದು ವಿಠಲ್ ಗೌಡ ಒಂದು ವಿಡಿಯೋವನ್ನ ಮಾಡಿ ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುವಂತ ಕೆಲಸವನ್ನ ಮಾಡ್ತಾನೆ. ಆ ಬುರುಡೆಯನ್ನ ತಂದಿದ್ದು ನಾನಂತ ಈ ಷಡ್ಯಂತರಿಗಳ ಷಡ್ಯಂತ್ರದ ಒಂದೊಂದು ಅಂಶಗಳು ಇದೀಗ ಬಹಿರಂಗವಾಗ್ತಾ ಇರೋದು. ಸುಜಾತಾ ಭಟ್ ಹೇಳಿದ್ದ ಅನನ್ಯ ಭಟ್ ಕತೆ, ಇನ್ನು ಚಿನ್ನಯ್ಯ ಹೊತ್ತು ತಂದಿದ್ದ ಬುರುಡೆ ಕತೆ, ಇದೆಲ್ಲದರ ಅಂಶಗಳನ್ನ ಕೂಡ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಕಾಡ್ನಿಂದ ಬುರುಡೆಯನ್ನ ತಂದು ಮಟನವರ್ ಅಪಾರ್ಟ್ಮೆಂಟ್ನಲ್ಲಿ ಅದನ್ನ ಇರಿಸಿ ನಂತರದಲ್ಲಿ ದೆಹಲಿವರೆಗೂ ಕೂಡ ಈ ಬುರುಡೆಯನ್ನ ತೆಗೆದುಕೊಂಡು ಹೋಗಿತ್ತು ಈ ಬುರುಡೆ ಗ್ಯಾಂಗ್.
ದೆಹಲಿಯಿಂದ ಮತ್ತೆ ತಿಮ್ಮರೋಡಿ ಮನೆಗೆ ಬುರುಡೆಯನ್ನ ಶಿಫ್ಟ್ ಮಾಡಲಾಗಿದೆ. ಡೀಟೇಲ್ಸ್ ನನ್ನ ಕಲೀಗ್ ನಾಗೇಂದ್ರ ಬಾಬು ನೀಡ್ತಾ ಇದ್ರು. ನಾಗೇಂದ್ರ ಬಾಬು, ಈ ಬುರುಡೆಯ ಟ್ರಾವೆಲ್ ಹಿಸ್ಟ್ರಿ ಕೂಡ, ಅಂದ್ರೆ ಎಲ್ಲಿಂದ ತಂದ್ರು, ಎಲ್ಲಿಂದ ಎಲ್ಲಿಗೆ ಹೋಯ್ತು, ವಾಪಸ್ ಹೇಗ್ ಬಂತು, ಇದರ ಡೀಟೇಲ್ಸ್ ಕೂಡ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಸ್ಮಿತಾ ನೋಡಿ, ಇವತ್ತು ತನಿಖಾ ವರದಿಯನ್ನ ಎಸ್ಐಟಿ ಸಬ್ಮಿಟ್ ಮಾಡಿರಬಹುದು, ಆದ್ರೆ ರಿಪಬ್ಲಿಕ್ ಕನ್ನಡ ಒಂದಷ್ಟು ಅಂಶಗಳನ್ನ ಇಟ್ಟುಕೊಂಡು ಈ ಹಿಂದೆಯೇ ಈ ವಿಚಾರವಾಗಿ ಕೂಡ ಸುದ್ದಿಯನ್ನ ಮಾಡಿತ್ತು. ಈ ಬುರುಡೆಯನ್ನ ತಂದಿದ್ದು ಚಿನ್ನಯ್ಯ ಅಲ್ಲ, ಬುರುಡೆಯನ್ನ ತಂದ ನಂತರ ಅದು ಮಹಿಳೆದ್ದು ಅಂತ ಹೇಳಿದ್ದು ಸುಳ್ಳು ಅಂತೇಳಿ ಫಸ್ಟ್ ಬ್ರೇಕಿಂಗ್ ಅನ್ನ ಮಾಡಿದೆ, ಫಸ್ಟ್ ಸುದ್ದಿಯನ್ನ ಬಿತ್ತರಿಸಿದೆ ರಿಪಬ್ಲಿಕ್ ಕನ್ನಡ. ಯಾಕೆ ಅಂತಂದ್ರೆ ಚಿನ್ನಯ್ಯ ಹೇಳಿದ್ದು ಆ ಬುರುಡೆ ಒಬ್ಬ ಮಹಿಳೆಯದ್ದು, ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಅದನ್ನ ಹೂತಿಟ್ಟಿದ್ದು ನಾನೇ ಅಂತೇಳಿ ಆತ ಕೋರ್ಟ್ನ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದ. ಆದ್ರೆ ಅದರ ರಿಪೋರ್ಟ್ ಸಮೇತವಾಗಿ ರಿಪಬ್ಲಿಕ್ ಕನ್ನಡ ಒಂದು ಸುದ್ದಿಯನ್ನ ಮಾಡುತ್ತೆ. ಕರ್ನಾಟಕ ರಾಜ್ಯದಲ್ಲಿರುವಂತಹ 2 ಪ್ರತಿಷ್ಠಿತ ಆಸ್ಪತ್ರೆಗಳಿಂದ ಆ ಬುರುಡೆ ಪುರುಷನದ್ದು ಅನ್ನುವ ರಿಪೋರ್ಟ್ ಅನ್ನ ಕೊಟ್ಟಿದೆ ಅಂತೇಳಿ ಆ ಸುದ್ದಿನ ಫಸ್ಟ್ ಬ್ರೇಕ್ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಆದ್ರೆ ಅದಾದ ನಂತರ ಈ ತಲೆಬೋಡೆಯನ್ನ ತಂದಿದ್ದು ಚಿನ್ನಯ್ಯನೇ ಆಗಿದ್ರೆ ಚಿನ್ನಯ್ಯ ಯಾಕೆ ಆ ಸ್ಥಳವನ್ನ ತೋರಿಸ್ತಾ ಇಲ್ಲ ಅನ್ನುವ ಸುದ್ದಿಯನ್ನ ಕೂಡ ರಿಪಬ್ಲಿಕ್ ಕನ್ನಡ ಬಿತ್ತರಿಸಿತ್ತು. ಅದಾದ ನಂತರ ಬುರುಡೆ ತಂದು ಕೊಟ್ಟಿದ್ದು ಯಾರು ಅನ್ನುವ ಒಂದಷ್ಟು ಇನ್ವೆಸ್ಟಿಗೇಷನ್ ಅನ್ನ ಎಸ್ಐಟಿ ತನಿಖಾ ತಂಡ ಕೂಡ ಮಾಡೋದಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಖುದ್ದು ಆ ಬುರುಡೆಯನ್ನ ತಂದಿದ್ದು ಚಿನ್ನಯ್ಯ ಅಲ್ಲ, ಬದಲಾಗಿ ವಿಠಲ್ ಗೌಡ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿರುತ್ತೆ. ಹಾಗಾಗಿ ವಿಠಲ್ ಗೌಡನನ್ನ ವಿಚಾರಣೆ ಕರೀತಾರೆ. ವಿಚಾರಣೆ ಸಂದರ್ಭದಲ್ಲಿ ಕೂಡ ವಿಠಲ್ ಗೌಡ ತಾನು ತಂದಿದ್ದು ಒಪ್ಕೊಳ್ತಾನೆ. ಅದೇ ರೀತಿಯಾಗಿ ತನ್ನ ಜೊತೆಯಲ್ಲಿ ಪ್ರದೀಪ್ ಅನ್ನೋನು ಕೂಡ ಇದ್ದ ಅಂತೇಳಿ ವಿಠಲ್ ಗೌಡ ಮಾಹಿತಿಯನ್ನ ಕೊಡ್ತಾನೆ. ಯಾವಾಗ ವಿಚಾರಣೆ ಆಗುತ್ತೋ, ವಿಚಾರಣೆ ಆದ ನಂತರ ಖುದ್ದು ವಿಠಲ್ ಗೌಡ ಒಂದು ವಿಡಿಯೋವನ್ನ ಮಾಡಿ ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುವಂತ ಕೆಲಸವನ್ನ ಮಾಡ್ತಾನೆ. ಆ ಬುರುಡೆಯನ್ನ ತಂದಿದ್ದು ನಾನಂತ ಈ ಷಡ್ಯಂತರದ ಒಂದೊಂದು ಅಂಶಗಳು ಇದೀಗ ಬಹಿರಂಗವಾಗ್ತಾ ಇರೋದು. ಸುಜಾತಾ ಭಟ್ ಹೇಳಿದ ಅನನ್ಯ ಭಟ್ ಕತೆ, ಇನ್ನು ಚಿನ್ನಯ್ಯ ಹೊತ್ತು ತಂದಿದ್ದ ಬುರುಡೆ ಕತೆ, ಇದೆಲ್ಲದರ ಅಂಶಗಳನ್ನ ಕೂಡ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಕಾಡ್ನಿಂದ ಬುರುಡೆಯನ್ನ ತಂದು ಮಟನವರ್ ಅಪಾರ್ಟ್ಮೆಂಟ್ನಲ್ಲಿ ಅದನ್ನ ಇರಿಸಿ ನಂತರದಲ್ಲಿ ದೆಹಲಿವರೆಗೂ ಕೂಡ ಈ ಬುರುಡೆಯನ್ನ ತೆಗೆದುಕೊಂಡು ಹೋಗಿತ್ತು ಈ ಬುರುಡೆ ಗ್ಯಾಂಗ್. ದೆಹಲಿಯಿಂದ ಮತ್ತೆ ತಿಮ್ಮರೋಡಿ ಮನೆಗೆ ಬುರುಡೆಯನ್ನ ಶಿಫ್ಟ್ ಮಾಡಲಾಗಿದೆ. ಡೀಟೇಲ್ಸ್ ನನ್ನ ಕಲೀಗ್ ನಾಗೇಂದ್ರ ಬಾಬು ನೀಡ್ತಾ ಇದ್ರು. ನಾಗೇಂದ್ರ ಬಾಬು, ಈ ಬುರುಡೆಯ ಟ್ರಾವೆಲ್ ಹಿಸ್ಟ್ರಿ ಕೂಡ, ಅಂದ್ರೆ ಎಲ್ಲಿಂದ ತಂದ್ರು, ಎಲ್ಲಿಂದ ಎಲ್ಲಿಗೆ ಹೋಯ್ತು, ವಾಪಸ್ ಹೇಗ್ ಬಂತು, ಇದರ ಡೀಟೇಲ್ಸ್ ಕೂಡ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಸ್ಮಿತಾ ನೋಡಿ, ಇವತ್ತು ತನಿಖಾ ವರದಿಯನ್ನ ಎಸ್ಐಟಿ ಸಬ್ಮಿಟ್ ಮಾಡಿರಬಹುದು, ಆದ್ರೆ ರಿಪಬ್ಲಿಕ್ ಕನ್ನಡ ಒಂದಷ್ಟು ಅಂಶಗಳನ್ನ ಇಟ್ಟುಕೊಂಡು ಈ ಹಿಂದೆಯೇ ಈ ವಿಚಾರವಾಗಿ ಕೂಡ ಸುದ್ದಿಯನ್ನ ಮಾಡಿತ್ತು. ಈ ಬುರುಡೆಯನ್ನ ತಂದಿದ್ದು ಚಿನ್ನಯ್ಯ ಅಲ್ಲ, ಬುರುಡೆಯನ್ನ ತಂದ ನಂತರ ಅದು ಮಹಿಳೆದ್ದು ಅಂತ ಹೇಳಿದ್ದು ಸುಳ್ಳು ಅಂತೇಳಿ ಫಸ್ಟ್ ಬ್ರೇಕಿಂಗ್ ಅನ್ನ ಮಾಡಿದೆ, ಫಸ್ಟ್ ಸುದ್ದಿಯನ್ನ ಬಿತ್ತರಿಸಿದೆ ರಿಪಬ್ಲಿಕ್ ಕನ್ನಡ. ಯಾಕೆ ಅಂತಂದ್ರೆ ಚಿನ್ನಯ್ಯ ಹೇಳಿದ್ದು ಆ ಬುರುಡೆ ಒಬ್ಬ ಮಹಿಳೆಯದ್ದು, ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಅದನ್ನ ಹೂತಿಟ್ಟಿದ್ದು ನಾನೇ ಅಂತೇಳಿ ಆತ ಕೋರ್ಟ್ನ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದ. ಆದ್ರೆ ಅದರ ರಿಪೋರ್ಟ್ ಸಮೇತವಾಗಿ ರಿಪಬ್ಲಿಕ್ ಕನ್ನಡ ಒಂದು ಸುದ್ದಿಯನ್ನ ಮಾಡುತ್ತೆ. ಕರ್ನಾಟಕ ರಾಜ್ಯದಲ್ಲಿರುವಂತಹ 2 ಪ್ರತಿಷ್ಠಿತ ಆಸ್ಪತ್ರೆಗಳಿಂದ ಆ ಬುರುಡೆ ಪುರುಷನದ್ದು ಅನ್ನುವ ರಿಪೋರ್ಟ್ ಅನ್ನ ಕೊಟ್ಟಿದೆ ಅಂತೇಳಿ ಆ ಸುದ್ದಿನ ಫಸ್ಟ್ ಬ್ರೇಕ್ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಆದ್ರೆ ಅದಾದ ನಂತರ ಈ ತಲೆಬೋಡೆಯನ್ನ ತಂದಿದ್ದು ಚಿನ್ನಯ್ಯನೇ ಆಗಿದ್ರೆ ಚಿನ್ನಯ್ಯ ಯಾಕೆ ಆ ಸ್ಥಳವನ್ನ ತೋರಿಸ್ತಾ ಇಲ್ಲ ಅನ್ನುವ ಸುದ್ದಿಯನ್ನ ಕೂಡ ರಿಪಬ್ಲಿಕ್ ಕನ್ನಡ ಬಿತ್ತರಿಸಿತ್ತು. ಅದಾದ ನಂತರ ಬುರುಡೆ ತಂದು ಕೊಟ್ಟಿದ್ದು ಯಾರು ಅನ್ನುವ ಒಂದಷ್ಟು ಇನ್ವೆಸ್ಟಿಗೇಷನ್ ಅನ್ನ ಎಸ್ಐಟಿ ತನಿಖಾ ತಂಡ ಕೂಡ ಮಾಡೋದಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಖುದ್ದು ಆ ಬುರುಡೆಯನ್ನ ತಂದಿದ್ದು ಚಿನ್ನಯ್ಯ ಅಲ್ಲ, ಬದಲಾಗಿ ವಿಠಲ್ ಗೌಡ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿರುತ್ತೆ. ಹಾಗಾಗಿ ವಿಠಲ್ ಗೌಡನನ್ನ ವಿಚಾರಣೆ ಕರೀತಾರೆ. ವಿಚಾರಣೆ ಸಂದರ್ಭದಲ್ಲಿ ಕೂಡ ವಿಠಲ್ ಗೌಡ ತಾನು ತಂದಿದ್ದು ಒಪ್ಕೊಳ್ತಾನೆ. ಅದೇ ರೀತಿಯಾಗಿ ತನ್ನ ಜೊತೆಯಲ್ಲಿ ಪ್ರದೀಪ್ ಅನ್ನೋನು ಕೂಡ ಇದ್ದ ಅಂತೇಳಿ ವಿಠಲ್ ಗೌಡ ಮಾಹಿತಿಯನ್ನ ಕೊಡ್ತಾನೆ. ಯಾವಾಗ ವಿಚಾರಣೆ ಆಗುತ್ತೋ, ವಿಚಾರಣೆ ಆದ ನಂತರ ಖುದ್ದು ವಿಠಲ್ ಗೌಡ ಒಂದು ವಿಡಿಯೋವನ್ನ ಮಾಡಿ ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುವಂತ ಕೆಲಸವನ್ನ ಮಾಡ್ತಾನೆ. ಆ ಬುರುಡೆಯನ್ನ ತಂದಿದ್ದು ನಾನಂತ